ನಮಸ್ಕಾರ ಪ್ರಿಯ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಕನಸು ಕಾಣುವ 3 ವಿಷಯಗಳು ಯಾವುವು ಗೊತ್ತಾ? 1. ಹಣ. 2ನೇಯದು ಪ್ರೀತಿ ಮತ್ತು ಸಂಬಂಧ. 3ನೇಯದು ಲಕ್ಸುರಿ ಮತ್ತು ಆಕರ್ಷಣೆಯ ಜೀವನ. ಈ 3 ವಿಷಯಗಳು ಜೀವನಕ್ಕೆ ಬಂದರೆ ಮಾತ್ರ ನಾವು ಸಂಪೂರ್ಣ ಸಂತೋಷವಾಗಿರುತ್ತೇವೆ. ಆದರೆ ಬಹಳಷ್ಟು ಜನರ ಜೀವನದಲ್ಲಿ ಹಣ ಬರುತ್ತದೆ, ಉಳಿಯುವುದಿಲ್ಲ. ಪ್ರೀತಿ ಬರುತ್ತದೆ, ಉಳಿಯುವುದಿಲ್ಲ. ಸೌಖ್ಯ ಇದೆ, ಆದರೆ ಮನಸ್ಸಿಗೆ ತೃಪ್ತಿ ಇಲ್ಲ. ಇದಕ್ಕೆ ಕಾರಣ ಏನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎಲ್ಲದರ ಹಿಂದೆ ಕೆಲಸ ಮಾಡುವ ಒಂದೇ ಒಂದು ಶಕ್ತಿ ಇದೆ. ಆ ಶಕ್ತಿ ಶುಕ್ರ ಗ್ರಹ. ಶುಕ್ರ ಗ್ರಹದ ಶಕ್ತಿ ಏನು? ಶುಕ್ರ ಎಂದರೆ ಕೇವಲ ಗ್ರಹವಲ್ಲ, ಅದು ಸೌಂದರ್ಯದ ಶಕ್ತಿ, ಅದು ಆಕರ್ಷಣೆಯ ಶಕ್ತಿ, ಅದು ಭೋಗ, ಐಶ್ವರ್ಯ ಮತ್ತು ಪ್ರೀತಿಯ ಶಕ್ತಿ. ಶುಕ್ರ ಬಲವಾಗಿರುವಾಗ ವ್ಯಕ್ತಿ ಮಾತನಾಡಿದರೆ ಜನ ಆಕರ್ಷಿತರಾಗುತ್ತಾರೆ. ಹಣ ಬರುವುದು ಸುಲಭವಾಗುತ್ತದೆ. ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಮುಖದಲ್ಲಿ ಸ್ವಾಭಾವಿಕ ಕಾಂತಿ ಇರುತ್ತದೆ. ಜೀವನದಲ್ಲಿ ಲಕ್ಸುರಿ ನಿಧಾನವಾಗಿ ಬರುತ್ತದೆ. ಆದರೆ ಶುಕ್ರ ದುರ್ಬಲವಾದರೆ ಎಷ್ಟು ದುಡಿದರೂ ಹಣ ಉಳಿಯದು. ಪ್ರೀತಿ ನೋವಿಗೆ ಕಾರಣವಾಗುತ್ತದೆ. ವಿವಾಹ ಜೀವನದಲ್ಲಿ ಅಸಮಾಧಾನ, ಅತಿಯಾದ ಖರ್ಚು, ತೃಪ್ತಿ ಇಲ್ಲದ ಜೀವನ. ಇದಕ್ಕೆ ಶುಕ್ರನ ಆಕರ್ಷಣೆ ಅತ್ಯಂತ ಮುಖ್ಯ. ಶುಕ್ರನ ಆಕರ್ಷಣೆ ಅಂದರೆ ಏನು? ಶುಕ್ರನ ಆಕರ್ಷಣೆ ಅಂದರೆ ಶುಕ್ರ ಗ್ರಹದ ವೈಬ್ರೇಷನ್ ಅನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುವ ವಿಧಾನ. ಇದು ಮಾಂತ್ರಿಕವಲ್ಲ, ಇದು ಅಂಧವಿಶ್ವಾಸವಲ್ಲ, ಇದು ಶಾಸ್ತ್ರ, ಸಂಕಲ್ಪ, ಶಿಸ್ತು. ಈ ವಿಧಾನ ಮಾಡಿದರೆ ಶುಕ್ರ ಗ್ರಹ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಶಾಶ್ವತವಾಗಿ ಕೆಲಸ ಶುರು ಮಾಡುತ್ತದೆ. ಶುಕ್ರವಾರದ ಮಹತ್ವ. ವಾರದ 7 ದಿನಗಳಲ್ಲಿ ಶುಕ್ರ ಗ್ರಹಕ್ಕೆ ಮೀಸಲಾದ ದಿನ ಶುಕ್ರವಾರ. ಈ ದಿನ ಮಾಡಿದ ಪುಣ್ಯ ನೇರವಾಗಿ ಶುಕ್ರ ಗ್ರಹಕ್ಕೆ ಸೇರುತ್ತದೆ. ಶುಕ್ರವಾರ ಜಗಳ ಬೇಡ, ಕೋಪ ಬೇಡ, ಕಟುವಾದ ಮಾತು ಬೇಡ. ವಿಶೇಷವಾಗಿ ಮಹಿಳೆಯರನ್ನು ನೋಯಿಸಬೇಡಿ. ಯಾಕೆಂದರೆ ಮಹಿಳಾ ಶಕ್ತಿ ಶುಕ್ರ ಶಕ್ತಿ. ಶುಕ್ರ ದೀಪ ಸಾಧನೆ. ಶುಕ್ರವಾರ ಸಂಜೆ ಅಥವಾ ರಾತ್ರಿ ಒಂದು ಶುದ್ಧ ಸ್ಥಳದಲ್ಲಿ ಕುಳಿತು ಒಂದು ಗಾಜಿನ ಅಥವಾ ಬೆಳ್ಳಿ ದೀಪ ತೆಗೆದುಕೊಳ್ಳಿ. ಅದರೊಳಗೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ, ಬಿಳಿ ಹೂವು ಅಥವಾ ಸುಗಂಧ ದ್ರವ್ಯ. ದೀಪ ಹಚ್ಚಿ ಕಣ್ಣು ಮುಚ್ಚಿ ಹೇಳಿ, ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಕನಿಷ್ಠ 16 ಬಾರಿ, ಸಾಧ್ಯವಾದರೆ 32 ಬಾರಿ. ಮಂತ್ರ ಹೇಳುವಾಗ ಮನಸ್ಸಿನಲ್ಲಿ ಒಂದೇ ಭಾವನೆ ಇರಲಿ, ನನ್ನ ಜೀವನದಲ್ಲಿ ಪ್ರೀತಿ, ಹಣ ಮತ್ತು ಸೌಖ್ಯ ಸ್ಥಿರವಾಗಿರಲಿ ಎಂದು. ಹಣ ನಿಮ್ಮ ಬಳಿ ಬರಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸು ಹಣಕ್ಕೆ ಯೋಗ್ಯವಾಗಬೇಕು. ಪ್ರತಿ ಶುಕ್ರವಾರ ಬೆಳಗ್ಗೆ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೋಡಿ ಹೇಳಿ, ನಾನು ಸಂಪತ್ತಿಗೆ ಯೋಗ್ಯನು,
ಅಥವಾ ಯೋಗ್ಯಳು. ಹಣ ನನಗೆ ಗೌರವದಿಂದ ಬರುತ್ತದೆ. ಹಣ ನನ್ನ ಜೀವನದಲ್ಲಿ ಸ್ಥಿರವಾಗಿರುತ್ತದೆ. ಇದನ್ನು 3 ಬಾರಿ ಹೇಳಿ. ಇದು ಸಬ್ಕಾನ್ಷಿಯಸ್ ಮೈಂಡನ್ನು ಶುಕ್ರ ವೈಬ್ರೇಷನ್ಗೆ ಅಲಿಗೇನ್ ಮಾಡುತ್ತದೆ. ಪ್ರೀತಿಯಲ್ಲಿ ನೋವು ಅನುಭವಿಸಿದವರು ಈ ಭಾಗವನ್ನು ಗಮನವಾಗಿ ಕೇಳಿ. ಶುಕ್ರವಾರ ರಾತ್ರಿ ಒಂದು ಗುಲಾಬಿ ಹೂವನ್ನು ಕೈಯಲ್ಲಿ ಹಿಡಿದು ಹೃದಯದ ಬಳಿ ಇಟ್ಟುಕೊಳ್ಳಿ. ನನ್ನ ಜೀವನಕ್ಕೆ ಬರುವ ಪ್ರೀತಿ ಶುದ್ಧವಾಗಿರಲಿ, ನಂಬಿಕೆಯಿಂದ ಕೂಡಿರಲಿ, ಶಾಶ್ವತವಾಗಿರಲಿ. ನಂತರ ಆ ಹೂವನ್ನು ದೇವರಿಗೆ ಅರ್ಪಿಸಿ. ಈ ವಿಧಾನ ಮಾಡಿ ಮುರಿದ ಸಂಬಂಧದ ನೋವಿನಿಂದ ಹೊರಬಂದು ಮನಸ್ಸಿಗೆ ಶಾಂತಿ ತಂದುಕೊಡುತ್ತದೆ. ಶುಕ್ರನಿಗೆ ಪ್ರಿಯವಾದ ದಾನ. ಶುಕ್ರ ಗ್ರಹ ಸಂತೋಷವಾಗಬೇಕೆಂದರೆ ದಾನ ಬಹಳ ಮುಖ್ಯ. ಶುಕ್ರವಾರ ಬಿಳಿ ಬಟ್ಟೆ, ಸಿಹಿ ಪದಾರ್ಥ, ಸುಗಂಧ ದ್ರವ್ಯ, ಅಕ್ಕಿ, ಸಕ್ಕರೆ ಇವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ಒಬ್ಬ ಮಹಿಳೆಗೆ ಅಥವಾ ಅಗತ್ಯ ಇರುವವರಿಗೆ ಕೊಡಿ. ದಾನ ಮಾಡುವಾಗ ಮನಸ್ಸಿನಲ್ಲಿ ಹೇಳಿ, ನನ್ನ ಜೀವನದಲ್ಲಿ ಐಶ್ವರ್ಯ ಶಾಶ್ವತವಾಗಿರಲಿ ಎಂದು. 7 ಶುಕ್ರವಾರ ಈ ಎಲ್ಲ ಕ್ರಮಗಳನ್ನು ಮಾಡಿ. 1 ಶುಕ್ರವಾರ ಬಿಡಬೇಡಿ. ನಂಬಿಕೆ ಕಳೆದುಕೊಳ್ಳಬೇಡಿ. ಫಲಕ್ಕಾಗಿ ಆತುರ ಪಡಬೇಡಿ. ಶುಕ್ರ ಎಂದರೆ ನಿಧಾನವಾಗಿ ಆದರೆ ಫಲ ಖಚಿತವಾಗಿ ಸಿಗುತ್ತದೆ. ಲಕ್ಷಣಗಳು. ಈ ಸಾಧನೆ ಮಾಡಿದ ನಂತರ ನೀವು ಗಮನಿಸುವ ಕೆಲವು ಲಕ್ಷಣಗಳು. ನಿಮ್ಮ ಮಾತಿಗೆ ಜನ ಮೌಲ್ಯ ಕೊಡುತ್ತಾರೆ. ಹಣದ ಫ್ಲೋ ಸುಧಾರಿಸುತ್ತದೆ. ಸಂಬಂಧಗಳಲ್ಲಿ ಶಾಂತಿ ಬರುತ್ತದೆ. ನಿಮ್ಮೊಳಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಮುಖದಲ್ಲಿ ಕಾಂತಿ ಕಾಣಿಸುತ್ತದೆ. ಇವೆಲ್ಲವೂ ಶುಕ್ರನ ಆಕರ್ಷಣೆಯ ಸೂಚನೆಗಳು. ಸ್ನೇಹಿತರೆ, ಶುಕ್ರನ ಕೃಪೆ ಇದ್ದರೆ ಜೀವನ ಕೇವಲ ಬದುಕಾಗಿರೋದಿಲ್ಲ, ಅದು ಅನುಭವವಾಗುತ್ತದೆ. ಹಣ ಒತ್ತಡವಾಗುವುದಿಲ್ಲ. ಪ್ರೀತಿ ನೋವಾಗುವುದಿಲ್ಲ. ಲಕ್ಸುರಿ ಅಹಂಕಾರವಾಗುವುದಿಲ್ಲ. ಈ ಸಾಧನೆಯನ್ನು ನಂಬಿಕೆಯಿಂದ ಮಾಡಿದರೆ ಶುಕ್ರ ಗ್ರಹದ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹಣ, ಪ್ರೀತಿ, ಐಶ್ವರ್ಯ ಮತ್ತು ತೃಪ್ತಿ ನಿಧಾನವಾಗಿ ಆದರೆ ಶಾಶ್ವತವಾಗಿ ಪ್ರವೇಶಿಸುತ್ತದೆ. ಶುಕ್ರದೇವರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.